ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ನಮ್ಮ ಪಕ್ಷದ ಮುಖಂಡರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ನಿಮ್ಮಲ್ಲಿಗೆ ಬಂದಿರತಕ್ಕಂಥದ್ದು ಉಮೇಶ್ ಮೇಟಿಯವರ ಪರವಾಗಿ ಮತ ಯಾಚನೆಗೋಸ್ಕರ ಬಂದಿದ್ದೇನೆ. ದಯಮಾಡಿ 9ನೇ ತಾರೀಕು ಮತದಾನ ಇದೆ. ಇದು ಒಂದು ಉಪಚುನಾವಣೆ. ಈ ಉಪಚುನಾವಣೆ ನಾವ್ಯಾರೂ ಕೂಡ ಬಯಸಿರಲಿಲ್ಲ. ಮೇಟಿಯವರು ನಮ್ಮನ್ನು ಅಗಲ್ತಾರೆ ಅಂತಕ್ಕಂಥ ವಿಚಾರನೂ ಕೂಡ ನಮ್ಮ ತಲೆಯಲ್ಲಿ ಬಂದಿರಲಿಲ್ಲ. ಆದರೆ ದುರ್ದೈವ, ಅವರು ಕಾಲ ಆದರು. ಹಾಗಾಗಿ ಅವರ ಸ್ಥಾನವನ್ನು ಭರ್ತಿ ಮಾಡ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಆಯಿತು. ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಈ ಉಪಚುನಾವಣೆ ನಡೀತಾ ಇದೆ. ಇದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ HY ಮೇಟಿಯವರ ಸುಪುತ್ರ ಉಮೇಶ್ ಮೇಟಿಯವರನ್ನು ಹೈಕಮಾಂಡ್ನವರು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇದನ್ನ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. HY ಮೇಟಿಯವರು ಒಬ್ಬ ಸಜ್ಜನ, ಸರಳ, ಜನಪರವಾಗಿದ್ದಂಥ ವ್ಯಕ್ತಿ. ಅವರು ಪಕ್ಷಕ್ಕೆ ನಿಯತ್ತಾದಂಥ ಮನುಷ್ಯ, ನನಗೂ ಕೂಡ ನಿಯತ್ತಾದಂಥ ಮನುಷ್ಯ. ಅವರಿಗೆ 1989ರಲ್ಲಿ ಶಾಸಕರಾಗಲಿಕ್ಕೆ ನಾನು ಭಾಳ ಪ್ರಯತ್ನ ಪಟ್ಟು ಟಿಕೆಟ್ ಕೊಡಿಸಿದ್ದೆ. ಆದರೆ ಆ ಸಾರಿ ಗೆದ್ದರು ಅವರು, ನಾನು ಸೋತೆ. ಟಿಕೆಟ್ ಕೊಡಿಸಿದವನು ಸೋತೆ ನಾನು. ಮೇಟಿಯವರು ಗೆದ್ದರು. ಅವರು 5 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೆಲಸವನ್ನು ಮಾಡಿದ್ರು. ಆಮೇಲೆ 94ರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬಂತು. ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಗೆದ್ದರು, ಮಂತ್ರಿ ಆದರು. ಅವರು ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಆ ಕಾಲದಲ್ಲಿ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ರು. ಆಮೇಲೆ ನಾನು ಇವ್ರಿಗೆ ಹೇಳಿದೆ, ನೋಡ್ರಿ, ಲೋಕಸಭಾ ಚುನಾವಣೆ ಬಂದಿದೆ 96ರಲ್ಲಿ ಲೋಕಸಭಾ ಚುನಾವಣೆ ಬಂದಿದೆ ಮೇಟಿಯವರೇ. ನನ್ನ ಸರ್ವೆ ಪ್ರಕಾರ ನೀವೇ ಗೆಲ್ಲೋದು ಅಂತ ಬಂದಿದೆ. ಅದರಿಂದ ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದೆ. ಮೇಟಿಯವರು ಹೇಳಿದ್ರು, ನನಗೆ ಇಂಗ್ಲೀಷು ಬರಲ್ಲ, ಹಿಂದಿನೂ ಬರಲ್ಲ, ನಾನು ಲೋಕಸಭೆಗೆ ಹೋಗಿ ಏನು ಮಾಡಲಿ ಅಂತ ಹೇಳಿದ್ರು. ನಾನು ಹೇಳಿದೆ, ಗೆಲ್ಲೋದು ಭಾಳ ಮುಖ್ಯ, ಚುನಾವಣೆಯಲ್ಲಿ ಗೆಲ್ಲೋದು ಭಾಳ ಮುಖ್ಯ, ಅದಕ್ಕೋಸ್ಕರ ನೀವು ನಿಲ್ಲೇಬೇಕು ಅಂತ ಹೇಳಿದೆ. ಹಾಗಾಗಿ ಮರು ಮಾತಾಡದೇನೆ ನಿಂತ್ಕೊಂಡ್ರು, ಲೋಕಸಭೆಯಲ್ಲಿ ಗೆದ್ದರು.
ಲೋಕಸಭೆಯಲ್ಲಿ ಗೆದ್ರು. ಮತ್ತೆ ಇನ್ನೊಂದು ಸಾರಿ ಲೋಕಸಭಾ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಸೋತರು. ಆಮೇಲೆ ಮತ್ತೆ ಅಸೆಂಬ್ಲಿನಲ್ಲಿ ಗೆದ್ರು ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ 5 ಬಾರಿ ಶಾಸಕರಾಗಿದ್ದರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು, ಜೊತೆಗೆ 2 ಬಾರಿ ಮಂತ್ರಿಯಾಗಿದ್ದರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ರಾಜಕೀಯ ಜೀವನದಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರಿಗೆ ಯಾವುದೇ ಜಾತಿ ಸೋಂಕಿರಲಿಲ್ಲ. ಎಲ್ಲರನ್ನೂ ಗೌರವಯುತವಾಗಿ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಬಡವರ ಪರವಾಗಿದ್ರು, ಹಳ್ಳಿ ಜನರ ಪರವಾಗಿದ್ರು. ಅವರ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ತಾ, ಅವರ ಮಗನಿಗೆ ಈಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನೀವೆಲ್ಲರೂ ಕೂಡ ಅವ್ರನ್ನ ಆರಿಸಿ ಗಳಿಸಬೇಕು. ಯಾಕಂತಂದ್ರೆ ನಮ್ಮ ಸರ್ಕಾರ ಇದೆ, ನಾನೇ ಮುಖ್ಯಮಂತ್ರಿ ಆಗಿದ್ದೀನಿ, ಇನ್ನೂ 2 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದಿಂದಲೇ MLA ಆದರೆ ಮೇಟಿಯವರ ಕೆಲಸಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೂಡ ಬೆಂಬಲವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಉಮೇಶ್ ಮೇಟಿಯವರನ್ನು ತಾವೆಲ್ಲರೂ ಕೂಡ 9ನೇ ತಾರೀಕು ಮತಗಟ್ಟೆಗೆ ಹೋಗಬೇಕು. ಅವತ್ತು ಏನೇ ಕೆಲಸಗಳಿರಲಿ ಅವೆಲ್ಲನೂ ಕೂಡ ಬದಿಗೊತ್ತಿ ಓಟ್ ಹಾಕ್ಬಿಟ್ಟು ಬೇರೆ ಕೆಲಸಗಳಿಗೆ ಹೋಗ್ಬೇಕು. ದಯಮಾಡಿ ಓಟ್ ಹಾಕಿ ಆಮೇಲೆ ಬೇರೆ ಕೆಲಸಗಳಿಗೆ ಹೋಗ್ಬೇಕು. ಅದು ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವಾ? ದಯಮಾಡಿ ಓಟ್ ಹಾಕಿ ಬೇರೆ ಕೆಲಸಗಳಿಗೆ ಹೋಗ್ಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನ ನಿಮ್ಮ ಮುಂದೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದಾರೆ. ಅವರು ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡು 113 ಸ್ಥಾನಗಳನ್ನು ಗಳಿಸಿ ಮುಖ್ಯಮಂತ್ರಿ ಆಗಲಿಲ್ಲ, ಸರ್ಕಾರ ಮಾಡಲಿಲ್ಲ. 2008ರಲ್ಲಿ 110 ಸ್ಥಾನಗಳನ್ನು ಗೆದ್ದರು. 2018ರಲ್ಲಿ 104 ಸ್ಥಾನಗಳನ್ನು ಗೆದ್ದರು. ಯಾವತ್ತೂ ಕೂಡ ಅವರು 113 ಸ್ಥಾನಗಳನ್ನು ಗೆಲ್ಲಿಲ್ಲ. ಕರ್ನಾಟಕದಲ್ಲಿ ಯಾವತ್ತೂ ಕರ್ನಾಟಕದ ಜನ ಅವರಿಗೆ ಆಶೀರ್ವಾದ ಮಾಡಲಿಲ್ಲ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಅವರು ಹೇಗೆ ಅಧಿಕಾರಕ್ಕೆ ಬಂದರು? ಹಿಂಬಾಗಲಿನಿಂದ ಬಂದಿರೋ ಹೊರತು ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲಿಲ್ಲ. ಆಪರೇಷನ್ ಕಮಲ MLAಗಳನ್ನ ಕೊಂಡುಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಸುಮಾರು 25-30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಬ್ಬೊಬ್ಬ MLAಗಳನ್ನ ಕೊಂಡುಕೊಂಡು ಅವರನ್ನ ಚುನಾವಣೆ ಮಾಡಿಸಿ ರಾಜೀನಾಮೆ ಕೊಡಿಸಿ ಅವ್ರಿಗೆ ಮತ್ತೆ ಚುನಾವಣೆ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಎಲ್ಲಿಂದ ಬರ್ತದೆ ಇದು ಹಣ? ಬಹಳ ಯಡಿಯೂರಪ್ಪನ ಭಾಷಣ ಕೇಳಿದೆ ನಾನು. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡ್ತದೆ, ಇವರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಕಲ್ತ್ಕೋಬೇಕಾ? ಯಡಿಯೂರಪ್ಪನವ್ರು ಈಗ ನಿನ್ನೆ ಬಾಗಲಕೋಟೆಗೆ ಬಂದಿದ್ರು, ಯತ್ನಾಳನ್ನ ಕಾಣಿಸುತ್ತೆ. ಅವರೇ ಏನ್ ಹೇಳ್ತಾರೆ? ಯಡಿಯೂರಪ್ಪನ ಮಗ ಅತ್ಯಂತ ಭ್ರಷ್ಟರು. ನಾನು ಹೇಳೋದಲ್ಲ, ಯತ್ನಾಳ್ ಹೇಳೋದು. ಬಸವರಾಜ ಪಾಟೀಲ್ ಯತ್ನಾಳ್ ಹೇಳ್ತಕ್ಕಂಥ ಮಾತುಗಳು. ಯಾವ ಪಾರ್ಟಿಯವರು? ಯತ್ನಾಳ್ ಅವರು. ಈಗ ಎಕ್ಸ್ಪೆಲ್ ಆಗಿದ್ದಾರೆ, ಬೇರೆ ಪ್ರಶ್ನೆ. ಆದ್ರೂ ಕೂಡ ಪ್ರಚಾರಕ್ಕೆ ಬಂದಿದ್ದಾರೆ, ಬಿಜೆಪಿ ಕ್ಯಾಂಡಿಡೇಟ್ ಪರ ಪ್ರಚಾರಕ್ಕೆ ಬಂದಿದ್ದಾರೆ. ಅದರಿಂದ ಅವರೇ ಹೇಳ್ತಿದ್ದಂತ ಮಾತುಗಳು, ಅವರು ಅಧಿಕಾರದಲ್ಲಿದ್ದಾಗ ಇನ್ನೂ
ಎಕ್ಸ್ಪೆಲ್ ಆಗೋಕ್ಕೆ ಮುಂಚಿತವಾಗಿ ಹೇಳ್ತಿದ್ದಂಥ ಮಾತುಗಳು. ಯಡಿಯೂರಪ್ಪ, ವಿಜಯೇಂದ್ರ ಅವರು ಅತ್ಯಂತ ಕಡು ಭ್ರಷ್ಟರು, ಲಂಚಕೋರರು ಅಂತೇಳಿ ಯತ್ನಾಳೆ ಹೇಳಿದಂತ ಮಾತು. ಆಮೇಲೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರಿಗೆ ಲೆಟರ್ ಬರೆದಿದ್ರು, ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೆದಿದ್ರು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬರೆದಿದ್ರು, ನಾವು 40% ಕಮಿಷನ್ ಕೊಡಬೇಕು, 40% ಕಮಿಷನ್ ಕೊಡಬೇಕು, ಇದನ್ನು ತನಿಖೆ ಮಾಡಿಸಿ ಅಂತೆಲ್ಲ ಹೇಳಿ ಅವರಿಗೆ ನೇರವಾಗಿ ಆಪಾದನೆಯನ್ನು ಮಾಡಿದ್ರು. ಅವರು ನಮಗೆ ಭ್ರಷ್ಟಾಚಾರ ಸರ್ಕಾರ ಇದೆ, ಈ ಸರ್ಕಾರನ ಕಿತ್ತೊಗಿರಿ ಅಂತ ಹೇಳಿ ಭಾಷಣ ಮಾಡಿ ಹೋಗಿದ್ದಾರೆ. ಅದರಿಂದ ಈ ಬಿಜೆಪಿ ಅವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಇವ್ರಿಗೇನೋ ಮಾನ ಮರ್ಯಾದೆ ಏನೂ ಇಲ್ಲ. ನೀವು ಬೈದ್ರು ಮಾತ್ರ ಕೇಕೆ ಹಾಕದ? ಕೇಕ್ ಹಾಕಿದ್ರೆ ಯಾಕಪ್ಪ ಅಂತಂದ್ರೆ ಇದು ಸತ್ಯವಾದಂತ ಮಾತುಗಳು. ಆದ್ರಿಂದ ನೀವು ಕೇಕೆ ಹಾಕ್ತಾ ಇರೋದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇಬ್ರು ಮುಖ್ಯಮಂತ್ರಿಗಳಾಗಿದ್ರು, ಏನು ಕೆಲಸ ಮಾಡಲಿಲ್ಲ. 19ರಿಂದ 23ರವರೆಗೆ 4 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ರು. 2 ವರ್ಷ ಯಡಿಯೂರಪ್ಪನವರು, 2 ವರ್ಷ ಬಸವರಾಜ ಬೊಮ್ಮಾಯಿ ಅವರು. ಏನಾದರೂ ಕೆಲಸ ಮಾಡಿದ್ರ? ಲೂಟಿ ಹೊಡೆಯೋದು ಬಿಟ್ರೆ ಬೇರೆ ಏನು ಕೆಲಸ ಮಾಡಲಿಲ್ಲ. ಅವ್ರು ಹೇಳಿ ನೋಡೋಣ. ಯಡಿಯೂರಪ್ಪನವರಾಗ್ಲಿ, ಬಸವರಾಜ ಬೊಮ್ಮಾಯಿ ಅವರಾಗ್ಲಿ, ಅಥವಾ ಬಿಜೆಪಿಯ ಆರ್ ಅಶೋಕ್ ಆಗಲಿ, ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಹೇಳಿ ನಾವು ಏನ್ ಮಾಡಿದೀವಿ ಅಂತ ಹೇಳಿ ಜನರ ಮುಂದೆ ಇಟ್ಟು ಅವ್ರ ಸಾಧನೆಗಳನ್ನ ನಿಮ್ಮ ತಿಳಿಸಿ ಓಟ್ ಕೇಳಲಿ. ಅದು ಬಿಟ್ಬಿಟ್ಟು ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಒಂದು ಕಾಯ್ದೆ ಇದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಒಂದು ಕಾಯ್ದೆ ಇದೆ. ಅದು 2002ನೇ ಇಸ್ವಿನಲ್ಲಿ ಪಾಸ್ ಆಯಿತು. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಆ ಕಾನೂನನ್ನು ಪಾಸ್ ಮಾಡಿದ್ರು. ಆ ಪಾಸ್ ಮಾಡಿದಾಗ ಅದರಲ್ಲಿ ಏನು ಹೇಳಿದ್ದಾರೆ, 3 ನಿಬಂಧನೆಗಳನ್ನು, ಮಾನದಂಡಗಳನ್ನು ನಮೂದು ಮಾಡಿದ್ದಾರೆ. ಒಂದು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಗೊತ್ತಾಗಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು, 3% ಫಿಸ್ಕಲ್ ಡಿಫಿಸಿಟ್ ಇರಬೇಕು. 3% ಒಳಗಡೆ, GDPಯ 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಒಂದು ಹೇಳಿದ್ದಾರೆ. ಎರಡನೇದು, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ರಾಜ್ಯದ ಆಸ್ತಿ ಎಷ್ಟಿರಬೇಕು ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಒಂದು ರಾಜ್ಯದ ಆಸ್ತಿ, ನಮ್ಮ ಕರ್ನಾಟಕದ ರಾಜ್ಯದ ಆಸ್ತಿ 33,05,500 ಕೋಟಿ ರೂಪಾಯಿಗಳು. 33,05,550 ಕೋಟಿ, 5,500 ಕೋಟಿಗಳು. ಇದರಲ್ಲಿ 25% ಸಾಲ ಇರಬೇಕು. 25% ಸಾಲ ಇರಬೇಕು. ನಾವು 24.94% ಇದ್ದೀವಿ. ಈ ಮಿತಿ ಒಳಗಡೆನೆ ಇದ್ದೀವಲ್ಲ. ಸಾಲ ಮಾಡಿರೋದು ಎಲ್ಲಿ? ಅವರು ಕೇಂದ್ರ ಸರ್ಕಾರದ ಸಾಲ ಎಷ್ಟಿದೆ ಗೊತ್ತಾ ನಿಮಗೆ? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಆಯಿತು. 12 ವರ್ಷದಲ್ಲಿ
ಈ ದೇಶದ ಮೇಲೆ ಇರ್ತಕ್ಕಂಥ ಸಾಲ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅಲ್ಲಿವರೆಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. 2014ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆದಾಗ 2014 ಮಾರ್ಚ್ 31ಕ್ಕೆ ನಮ್ಮ ದೇಶದ ಮೇಲೆ ಇದ್ದಂಥ ಸಾಲ ಸ್ವಾತಂತ್ರ್ಯ ಬಂತವಿಂದ ಸಾಲ 53,11,000 ಕೋಟಿಗಳು. 53,11,000 ಕೋಟಿಗಳು. ಇವತ್ತು ಮುಂದಿನ ವರ್ಷದ ಮಾರ್ಚ್ವರೆಗೆ ನಮ್ಮ ದೇಶದ ಮೇಲೆ ಇರ್ತಕ್ಕಂಥ ಸಾಲ 218 ಲಕ್ಷ ಕೋಟಿಗಳು. ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಮಾಡಿರ್ತಕ್ಕಂಥ ಸಾಲ ದೇಶದ ಮೇಲೆ 165 ಲಕ್ಷ ಕೋಟಿ. 165 ಲಕ್ಷ ಕೋಟಿ. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿರೋದು? 140 ಕೋಟಿ. 140 ಕೋಟಿ 218 ಲಕ್ಷ ಡಿವೈಡ್ ಮಾಡಿದ್ರೆ ಎಷ್ಟು ಲಕ್ಷ ಕೋಟಿ ಬರ್ತದೆ ಒಬ್ಬೊಬ್ಬರಿಗೆ? ಸುಮಾರು 1.5 ಲಕ್ಷ ಕೋಟಿ ಸಾಲ. ನಾವೆಲ್ಲರೂ ಕೂಡ ಸಾಲಗಾರರು, ದೇಶದ ಸಾಲಗಾರರು ನಾವೆಲ್ಲರೂ ಕೂಡ. ಅವರು ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಪ್ರಕಾರ 40% ಇರ್ಬೇಕು ಸಾಲ, GDPಯ 40% ಸಾಲ ಇರಬೇಕು. ಅವ್ರು ಎಷ್ಟು ಗೊತ್ತ ಸಾಲ? 56% ಸಾಲ. ಇದನ್ನ ಹೇಳಿದ್ರೆ ನಿಮ್ಗೆಲ್ಲ ಪಾಪ ಅರ್ಥ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ಇದನ್ನೆಲ್ಲ ಹೇಳಲೇಬೇಕಾದಂತ ಅನಿವಾರ್ಯತೆ ಬಂದಿದೆ ಈಗ. ಇಲ್ಲದೆ ಹೋದ್ರೆ ಅವರು ಸುಳ್ಳು ಹೇಳ್ಕೊಂಡು ಹೋಗ್ತಾರೆ, ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವು ಹೌದಾ ಅಂತ ಹೇಳಿ ನಂಬ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಅದರಿಂದ ಸಾಲ ಮಾಡಿರೋರು ಅವರು. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಒಳಗಡೆನೆ ಸಾಲ ಮಾಡಿದೀವಿ. ಅದರಿಂದ ನಾನು ಸಾಲ ಮಾಡಿಲ್ಲ. ಸಾಲದ ರಾಮಯ್ಯ ಅಂತ ಕರೀತಾರೆ. ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. ಹೌದಲ್ವೇನ್ರಮ್ಮ? ಅನ್ನದ ರಾಮಯ್ಯ. ನಿಮಗೆ ಇವರು ಮನಮೋಹನ್ ಸಿಂಗ್ ರವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಮಾಡಿದ್ರು. ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತಾ ಕಾಯ್ದೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆಹಾರ ಭದ್ರತಾ ಕಾಯ್ದೆ ಅದನ್ನ ಮಾಡಿದ್ರು. ಅದನ್ನ ಕಡಿಮೆ ದುಡ್ಡಿನಲ್ಲಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ರು. ನಾನು 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಆಮೇಲೆ 7 kg ಅಕ್ಕಿಯನ್ನ ಮಾಡಿದೆ. 7 kg, 10 kg ಇಲ್ಲ, ಆಮೇಲೆ 5 kg ಈ ಸಾರಿ. ಆಮೇಲೆ 7 kg ಅಕ್ಕಿಯನ್ನ ಮಾಡಿದೆ, ಫ್ರೀಯಾಗಿ ಕೊಡ್ತಾ ಇದ್ದೆ. ಬಸವರಾಜ ಬೊಮ್ಮಾಯಿ ಅವರು ಬಂದು 2 kg ಕಮ್ಮಿ ಮಾಡ್ಬೋದು. ನಾನು ಯಾಕೆ ಮಾಡಿದ್ದೆ ಅಂತಂದ್ರೆ, ಫ್ರೀಯಾಗಿ ಯಾಕೆ ಮಾಡಿದ್ದೆ ಅಂತಂದ್ರೆ, ಕರ್ನಾಟಕ ಹಸಿವು ಮುಕ್ತ ರಾಜ್ಯವಾಗಬೇಕು. ಯಾರು ಕೂಡ ಹಸಿದು ಮಲಗಬಾರದು. ಹಸಿದು ಮಲಗಬಾರದು. ಇನ್ನೊಬ್ರು ಮನೆ ಹತ್ರ ಅನ್ನಕ್ಕೋಸ್ಕರ ಕೈ ಚಾಚಬಾರದು. ಯಾವ ಬಡವರು ಕೂಡ ಅನ್ನ ಮಾಡ್ಕೊಂಡು ತಿನ್ಬೇಕು. ಯಾಕಂದ್ರೆ ನಾನು ಹಳ್ಳಿಯಿಂದ ಬಂದಂಥವ್ರು. ನಮ್ಮ ಹಳ್ಳಿನಲ್ಲಿ ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗ ಗೊತ್ತಾ? ನಾವು ಹುಡುಗರಾಗಿದ್ದಾಗ ಅನ್ನ ಉಣ್ತಿದ್ದದ್ದು ನೆಂಟರುಗಳು ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ಮಾತ್ರ. ನೀವೇನು ಮಾಡ್ತೀರಿ? ನೀವು ರೊಟ್ಟಿ ತಿಂತೀರಿ. ಅನ್ನ ತಿನ್ನೋದು ಕಡಿಮೆ.